ಯಾರು ನಮ್ಗೆ ಗೊತ್ತಿಲ್ಲ. ನಮ್ಮಮ್ಮನಿಗೆ ಏನೂ ಆಗ್ಬಾರ್ದು. ನಮ್ಮಮ್ಮ ಕ್ಷೇಮವಾಗಿ ಮನೆಗೆ ವಾಪಸ್ ಬರೋ ಹಂಗೆ ಮಾಡು ದೇವ್ರೆ. ನಾನು ನಿನ್ನ ನಂಬಲ್ಲ, ಆದರೆ ನಮ್ಮ ಅಮ್ಮನಿಗೋಸ್ಕರ ನಂಬ್ತೀನಿ. ನಮ್ಮ ಅಮ್ಮಂಗೇನೂ ಆಗಬಾರ್ದು, ಅವಳು ಕ್ಷೇಮವಾಗಿರಬೇಕು, ಕ್ಷೇಮವಾಗಿ ಮನೆಗೆ ವಾಪಸ್ ಬರಬೇಕು. ದಯಮಾಡಿ ನಮ್ಮ ಅಮ್ಮನ್ನ ಬೇರೆ ಮಾಡಬೇಡ. ನಮ್ಮ ಹತ್ರ ನಮ್ಮಪ್ಪ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಂಗೆ ನಮ್ಮ ಅಮ್ಮನೇ ಬೇಕು, ಅಮ್ಮನೇ ಬೇಕು. ಸ್ವಾಮಿ, ಏನಾಯ್ತು? ಸ್ವಾಮಿ, ನಮ್ಮ ಗಂಗಾ ಬರ್ತಾಳೆ ಅಂತ ಹೇಳಿದ್ರಿ, ಇನ್ನೂ ಬರಲೇ ಇಲ್ಲ. ಯಾವಾಗ ಬರ್ತಾಳೆ ಸ್ವಾಮಿ? ಈಗಷ್ಟೇ ಆರತಿ ಆರೋಯ್ತು ಸ್ವಾಮಿ. ಅಪಶಕನ ಅಂತ ಅನ್ನಿಸ್ಬಿಡ್ತು. ಯಾವ ಅಪಾಯನೂ ಆಗಿಲ್ಲ ಅಲ್ವಾ? ನಮ್ಮ ಸೊಸೆ ಕ್ಷೇಮವಾಗಿ ಇಲ್ಲಿಗೆ ಬರ್ತಾಳಲ್ವಾ ಸ್ವಾಮಿ? ಯಾಕೆ ಮಾತಾಡ್ತಾ ಇಲ್ಲ ಸ್ವಾಮಿ? ಹೇಳಿ. ಶಿವಪ್ಪನ್ನು ನನ್ನ ಸ್ವಲ್ಪ ಹೊತ್ತು ಏಕಾಂತದಲ್ಲಿ ಬಿಟ್ಬಿಡಿ. ಆಟ ಅಲ್ವಾ ಶಿವಪ್ಪ ಅಂದಿದ್ದಕ್ಕೆ ಆಟ ಆಡಿಸಿದ್ಯಾ ಶಿವಪ್ಪ? ನಮ್ಮನ್ನ ಬೊಂಬೆಗಳನ್ನಾಗಿ ಮಾಡಿ ಬೊಂಬೆ ಆಟ ಆಡಿಸಿದ್ಯಾ ಶಿವಪ್ಪ? ನಿನ್ನ ಆಜ್ಞೆ ಇಲ್ಲದೆ ಇರುವೆ ಕೂಡ ಕದ್ಲಲ್ಲ ಈ ಲೋಕದಲ್ಲಿ. ಏನಂತ ಆಜ್ಞಾಪಿಸಿದ್ಯಾ ತಂದೆ? ಶಾಪಾನ ಜಯಿಸಿರೋ ಆ ಮಹಾಪತಿವ್ರತೆ ಮರಳಿ ಬರ್ತಾಳೆ ಅಂತ ನಿನ್ನ ಸನ್ನಿಧಾನದಲ್ಲಿ ಅವರಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ಸುಳ್ಳು ಮಾಡ್ತೀಯಾ? ಅವಳಿಗೋಸ್ಕರನೇ ಪ್ರಾಣನ ಅಂಗೈಲಿ ಇಟ್ಕೊಂಡಿರೋ ಆ ವೃದ್ಧೆಗೆ ಏನಂತ ಉತ್ತರ ಕೊಡ್ಲಿ? ಸೊಸೆನ ಮಗಳ ತರ ಪ್ರೀತಿ ಮಾಡೋ ಅವಳ ಅತ್ತೆಗೆ ಏನಂತ ಉತ್ತರ ಕೊಡೋದು? ಹೆಂಡತಿಗೋಸ್ಕರ ಅವಸರದಲ್ಲಿ ಬರ್ತಿರೋ ಆ ಗಂಡನಿಗೆ ಏನಂತ ಉತ್ತರ ಕೊಡೋದು? ಇದಕ್ಕ ನನ್ನನ್ನ ಇಲ್ಲಿ ಕರೆಸಿದ್ದು? ನಿನ್ನ ಲೀಲೆ ನನಗೆ ಅರ್ಥ ಆಗ್ತಿಲ್ಲ ಶಿವಪ್ಪ. ಏನ್ ನಡೆಯುತ್ತೆ ಅಂತ ನನ್ನ ಅಂತರಂಗಕ್ಕೆ ಗೊತ್ತಾಗ್ತಾ ಇಲ್ಲ ಶಿವಪ್ಪ. ನಿನ್ನ ಮೂರನೇ ಕಣ್ಣಿಂದ ನನಗಾದ್ರೂ ತಿಳಿಸು ಶಿವಪ್ಪ. ನಿನ್ನ ಗುಟ್ಟನ್ನ ಬಿಟ್ಕೊಡು ಶಿವಪ್ಪ.
ನಾಣಿ ಆ ಕಡೆ ನೋಡು. ಸರ್, ನಾಣಿ, ಗಂಗಾ ಮೇಡಮ್ ಅವರು ಎಲ್ಲಿದ್ದಾರೆ ಸರ್? ಗಂಗಾ ಇಲ್ಲಿ ಬರ್ತಾಳೆ ಅಂತ ACP ಅವ್ರು ಹೇಳಿದ್ರಲ್ವ ನಾಣಿ. ಏನ್ ನಡೆಯುತ್ತೋ ಹೇಗ್ ನಡೆಯುತ್ತೋ. ಜೈ ಜೈ ಅಜ್ಜಿ, ಗಂಗಾ ನಿಮಗೆ ಕಾಣಿಸಿದ್ಲಾ? ಚಿಕ್ಕಮ್ಮ, ನೀವು ಗಂಗನ ನೋಡಿದ್ರಾ? ಗಂಗಾ ಇಲ್ಲಿಗೆ ಬರ್ತಾಳೆ ಅಂತ ನಿನ್ ಯಾರು ಹೇಳಿದ್ರು ಜೈ? ACP ಅವ್ರು ಫೋನ್ ಮಾಡಿ ಹೇಳಿದ್ರು ಅಜ್ಜಿ, ಅದಕ್ಕೆ ಬಂದ್ವಿ. ಗಂಗಾ ಇಲ್ಲಿಗೆ ಬರ್ತಾಳೆ ಅಂತ ನಮಗ್ ಕೂಡ ಸ್ವಾಮೀಜಿ ಹೇಳಿದ್ರು ಜೈ. ಸ್ವಾಮೀಜಿನ? ಎಲ್ಲಿದ್ದಾರೆ ಅವರು? ಅಲ್ಲಿ ಗಂಗನ ನನಗೆ ತೋರಿಸಿ. ಮನೆಯವರೆಲ್ಲರೂ ಒಟ್ಟಿಗೆ ಎಲ್ಲಿಗೆ ಹೋಗಿರ್ತಾರೆ ಚಂದ್ರಿಕಾ? ಅವ್ರನ್ನೆಲ್ಲ ಹುಡ್ಕೋದಕ್ಕೆ ಅಲ್ವಾ ಹೀಗ್ ರೋಡ್ ಮೇಲೆ ತಿರುಗ್ತಿರೋದು. ಗಂಗಾ ಅವ್ರ ಕಣ್ಗೆ ಏನಾದ್ರು ಬಿದ್ಲೋ ನಮ್ ಕತೆ ಗೋವಿಂದ. ಮದುವೆ ಆಗ್ಬೇಕಾಗಿರೋ ಟೈಮಲ್ಲಿ ನಮ್ ಸಾವು ಆಗುತ್ತೇನೋ ಚಂದ್ರಿಕಾ. ಮದ್ವೆನೋ ಸಾವು ಡಿಸೈಡ್ ಮಾಡೋಣ ನಡಿ ಪೌಡ್ರು, ಹೋಗ್ರಿ. ಇವಳ್ಯಾಕೆ ನಮ್ದಾರಿ ಗಡ್ಡ ಬಂದ್ಲು? ಗಂಗಾ ವಿಷಯನ ಅವಳು ಕೂಡ ಹೇಳೋಣ ಚಂದ್ರಿಕಾ, ಅವಳು ಕೂಡ ನಮ್ಗೆ ಸಹಾಯ ಮಾಡ್ತಾಳೆ. ಸರಿ ಸರಿ ಬನ್ನಿ. ನಿತ್ಯ, ಅಮ್ಮ ನಿತ್ಯ, ಅಮ್ಮ ನಿತ್ಯ, ಗಂಗಾ ಎಲ್ಲಿ ಅಂತ ಜೈ ಗೊತ್ತಾಗೋಯ್ತಮ್ಮ. ಗಂಗಾನ ನೋಡೋಕೆ ಇಡೀ ಕುಟುಂಬ ಹೋಗ್ತಿದೀಯಮ್ಮ. ಗಂಗಾ ಜೈ ಕಣ್ಣಿಗೆ ಬಿದ್ರೆ ನಿನ್ ಕತೆ ಅಷ್ಟೇನಮ್ಮ. ಜೈ ಯಾವತ್ತಿಗೂ ನಿನಗೆ ಸಿಗಲ್ಲಮ್ಮ. ನೀನೇ ಗಂಗನ ಏನೋ ಒಂದು ಮಾಡ್ಬೇಕಮ್ಮ. ಏನೇ, ನಾವೇನಾದ್ರೂ ಜೋಕ್ ಮಾಡ್ತಿದ್ವಿ ಅಂದ್ಕೋತಿದ್ದಾಳ? ನಗ್ತಿದ್ದಾಳೆ. ನಿಜವಾಗ್ಲೂನೆ ಗಂಗಾ ಎಲ್ಲಿದ್ದಾಳೆ ಅಂತ ಜೈ ಗೊತ್ತಾಗೋಯ್ತಮ್ಮ. ಇನ್ನೆಲ್ಲಿ ಗಂಗಾ? ಅವಳು ಇಲ್ಲ ಅಲ್ವಾ? ಹೋದ್ಲು ಅಲ್ವಾ? ಮೇಲ್ ಕಳಿಸ್ಬಿಟ್ಟೆ ಅಲ್ವಾ?
ಏನಮ್ಮ ನೀನು ಹೇಳ್ತಿರೋದು? ಗಂಗನ ಸಾಯಿಸ್ಬಿಟ್ಟಿಯಾ? ಅಯ್ಯಯ್ಯೋ, ನಾನ್ ಸಾಯಿಸ್ಲಿಲ್ಲ, ಶಾಪ ಸಾಯಿಸ್ತು. ಶಾಪ ಸಾಯಿಸೋದು ಅಂದ್ರೆ ಏನಮ್ಮ? ಶಾಪ ಸತ್ತಿಲ್ಲ, ಗಂಗಾನ ಸಾಯಿಸಿ ಬದುಕ್ಬಿಡ್ತು. ಅಷ್ಟಕ್ಕೂ ಏನ್ ನಡೀತು ಹೇಳಮ್ಮ, ನಮ್ಗೇನು ಅರ್ಥ ಆಗ್ತಿಲ್ಲ. ಹೌದಮ್ಮ, 8 ವರ್ಷದ ಹಿಂದೆನೆ ಶಾಪ ದೂರ ಆಯ್ತು ಅನ್ಕೊಂಡ್ರೆ ಮತ್ತೆ ಇವಾಗ ಗಂಗನ್ ಸಾಯಿಸೋದು ಅಂದ್ರೆ ಏನಮ್ಮ? ಹೇಳಮ್ಮ. ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ಅವತ್ತೊಬ್ಬ ಬುಡ್ಬುಡ್ಕೆ ದೇವ ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಜೈ ಮನೆ ಮುಂದೆ ಹೋಗಿ ಗಂಗಾ ಬರ್ತಾಳೆ ಅಂತ ಹೇಳ್ದ. ಹಾಗೇನೆ ಒಬ್ಬ ಪೊಲೀಸ್ ಅಧಿಕಾರಿ ಗಂಗಾನ ಕಾಪಾಡ್ದವನ್ನ ಹಿಡ್ಕೊಂಡು ಗಂಗಾನ ಕಣ್ಣಾರೆ ನೋಡಿ ಆ ವಿಷಯನ ಜೈಗೆ ಹೇಳ್ದ. ಗಂಗಾನ ನೋಡೋಣ ಅಂತ ಅಜ್ಜಿ, ಅತ್ತೆ, ಜೈ, ನಾಣಿ ದೇವಸ್ಥಾನಕ್ಕೆ ಹೋದ್ರು. ಆ ದೇವಸ್ಥಾನದಲ್ಲಿ ಸ್ವಾಮೀಜಿ ಗಂಗಾ ಬರ್ತಾಳೆ ಅಂತ ಹೇಳ್ದ. ಆ ಶಿವಪ್ಪನೇ ನನಗೂ ಹೇಳ್ದ ತಾಯಿ, ನಿಮ್ಮ ಮನೆ ದೀಪ ಈ ದೇವಾಲಯಕ್ಕೆ ಬರುತ್ತೆ ಅಂತ. ಸ್ವಲ್ಪ ಹೊತ್ತಿನಲ್ಲೇ ಅವಳು ಇಲ್ಲಿಗೆ ಬರ್ತಾಳೆ, ನಿಮ್ಮ ಮೊಮ್ಮಗ ಕೂಡ ಬರ್ತಾನೆ. ಗಂಗಾ ಕೂಡ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೊರಟ್ಲು. ಗಂಗಾ ಹೋಗ್ತಿರೋ ಆಟೋ ಹಿಂದೆ ಒಂದು ಲಾರಿನೂ ಬರ್ತಾ ಇತ್ತು. ಗೊತ್ತಿಲ್ದೇನೆ ಆ ಲಾರಿ ಆಟೋಗೆ ಗುದ್ದು ಬಿಡ್ತು. ಆಟೋ ಒಂದೇ ಸಾರಿ ಗಾಳಿಲಿ ತೇಲಿ ಪಲ್ಟಿ ಹೊಡೆದು ಡಪ್ ಅಂತ ಕೆಳಗ್ ಬಿತ್ತು. ನಜ್ಜು ಗುಜ್ಜಾಯ್ತು. ಅದ್ರಲ್ಲಿ ಗಂಗಾ ಪೀಸ್ ಪೀಸ್ ಆಗಿರ್ತಾಳೆ. ಇದು ನಡೆದಿದ್ದು. ಅಂದ್ರೆ ಆ ಶಾಪ ನಾನೇ. ಆ ಲಾರಿ ಓಡಿಸಿದ್ದು ನಾನೇ. ಜೈಗೂ ನನಗೂ ಮಧ್ಯ ಅಡ್ಡ ಯಾರೇ ಬಂದ್ರು ಅವ್ರನ್ನ ಸಾಯಿಸೋದು ನಾನೇ. ಅಂದ್ರೆ ಆ ಮದುವೆ ನಡೆದಿದ್ರೆ ನಿಮ್ ಮಗ್ಳನ್ನು ಕೂಡ ಸಾಯಿಸ್ತಾ ಇದ್ದೆ. ಸ್ವಂತ ತಾಯಿನ ಒಡ ಹುಟ್ಟಿದ ಅಕ್ಕನ್ನೇ ಸುಮ್ನೆ ಬಿಡ್ದಿರೋಳ್ ನಾನು. ಆಫ್ಟರ್ ಆಲ್ ನೀವು ಎಷ್ಟು, ನಿಮ್ ಮಗಳೇ ಎಷ್ಟು. ಗಂಗಾ ಬರ್ತಾಳೆ ಅಂತ ದೇವಸ್ಥಾನದಲ್ಲಿ ಎಲ್ಲರೂ ತುಂಬಾ ಆಸೆಯಿಂದ ಕಾಯ್ತಿದ್ದಾರೆ. ಹೆಂಡತಿಗೋಸ್ಕರ ಜೈ, ಮೊಮ್ಮಗಳಿಗೋಸ್ಕರ ಅಜ್ಜಿ, ಸೊಸೆಗೋಸ್ಕರ ಆಂಟಿ, ಮೇಡಮ್ಗೋಸ್ಕರ ನಾಣಿ, ತಾನು ಹೇಳಿದ ಮಾತಿಗೋಸ್ಕರ ಆ ಸ್ವಾಮೀಜಿ. ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಆದ್ರೆ ಅವ್ರ ಎಲ್ರ ಆಸೆನೂ ನಿರಾಸೆನೆ. ಅವ್ರ ಕನಸು ಕನ್ಸೆ. ಗಂಗಾ ಯಾವತ್ತಿಗೂ ವಾಪಸ್ ಬರಲ್ಲ, ಜೀವಂತವಾಗಿ ವಾಪಸ್ ಬರಲ್ಲ. ಅವಳನ್ನ ಅವರು ನೋಡಕ್ಕಾಗಲ್ಲ. ಒಂದ್ ವೇಳೆ ನೋಡ್ಬೇಕು ಅನ್ಕೊಂಡ್ರೆ ಅವಳ ಜೊತೆಗೆ ಸಾಯ್ಬೇಕು. ಗಂಗಾನ ಅವರು ಭೇಟಿ ಮಾಡೋದು ಆ ದೇವಸ್ಥಾನದಲ್ಲಿ ಅಲ್ಲ, ಹೆಲ್, ನರಕದಲ್ಲಿ. ನೀನಿಲ್ಲೇ ಇರು. ಜಯವ್ರೆ, ACP ಅವರೇ, ಎಲ್ರಿ ಗಂಗಾ ಇನ್ನೂ ಬಂದಿಲ್ಲ ಅವಳು?
ಅವಳು ಇಲ್ಲಿಗೆ ಬರ್ತಾಳಾ? ನಾನು ಬಂದಿದ್ದೀನಿ ಅಂತ ಹೇಳಿದ್ರ? ಫಸ್ಟ್ ಅವಳನ್ನ ನೀವು ನೋಡಿದ್ರಾ? ಅವಳ ಜೊತೆ ಮಾತಾಡಿದ್ರ? ಅವಳೇ ಅಂತ ಕನ್ಫರ್ಮ್ ಮಾಡ್ಕೊಂಡ್ರಾ ಇಲ್ಲ ಮತ್ತೆ ನಿತ್ಯ ನೋಡಿ ಗಂಗಾ ಅಂತ ಅನ್ಕೊಂಡ್ರ? ಹೇಳಿ ಸರ್, ನಿಜವಾಗ್ಲೂ ನನ್ನ ಗಂಗಾ ಬರ್ತಾಳ? ನೀವು ನನ್ನ ಹತ್ರ ಸುಳ್ಳು ಹೇಳಿಲ್ಲ ಅಲ್ವಾ? ಜೈ ಅವ್ರೆ, ವೆಯ್ಟ್, ರಿಲ್ಯಾಕ್ಸ್ ಆಗಿರಿ. ನಾನು ಗಂಗಾ ಎಲ್ರಿ? ನಾನೇ ಸ್ವತಃ ಆಟೋ ಹಚ್ಚಿ ದೇವಸ್ಥಾನಕ್ಕೆ ಕಳಿಸಿದೆ ಜೈ ಅವ್ರೆ. ಮತ್ತೆ ಗಂಗಾ ಎಲ್ಲಿ ಬರಲಿಲ್ಲ? ಅವಳನ್ನ ಈ ದೇವಸ್ಥಾನಕ್ಕೆ ಕಳಿಸಿದ್ರಾ? ಹಾಂ, ಈ ದೇವಸ್ಥಾನಕ್ಕೆ ಕಳಿಸಿದೆ. ಬಟ್ ಬ್ಯಾಡ್ ಲಕ್ ಏನು ಅಂದರೆ ಆಟೋಗೆ ಒಂದು ಟಿಪ್ಪರ್ ಗುದ್ಬಿಡ್ತು. ಆಟೋ ಪಲ್ಟಿ ಹೊಡಿತು. ಆಟೋ ಡ್ರೈವರ್ಗೆ ಪ್ಯಾಸೆಂಜರ್ಸ್ಗೆ ತೀವ್ರ ಗಾಯ ಆಗಿದೆ. ಏನು ಹೇಳ್ತಿದ್ರಿ ಎ ಸಿ ಪಿ ಅವರೇ? ಗಂಗಾ, ನನ್ನ ಗಂಗಾ ಗಂಗಾ ನನ್ನ ಗಂಗಂಗೆ ಏನಾಯ್ತು? ಅವಳೀಗ ಹೇಗಿದ್ದಾಳೆ, ಎಲ್ಲಿದ್ದಾಳೆ ಹೇಳಿ ಎ ಸಿ ಪಿ ಅವರೇ. ಜೈ ಅವರೇ, ರಿಲ್ಯಾಕ್ಸ್. ಆ ದೇವರಿದ್ದಾನೆ. ಆ ಆಟೋದಲ್ಲಿ ಗಂಗಾ ಅವ್ರು ಇರಲಿಲ್ಲ. ಟಿಪ್ಪರ್ ಗುದ್ದಿದ್ದ ಆಟೋ ಬೇರೆ, ಗಂಗಾ ಅವ್ರು ಬರ್ತಿದ್ದ ಆಟೋ ಬೇರೆ. ಗಂಗಾ ಅವ್ರು ಕಂಪ್ಲೀಟ್ಲಿ ಸೇಫ್. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಎ ಸಿ ಪಿ ಅವರೇ. ಆದರೆ ಈ ಗಂಗಾ ಎಲ್ಲಿದ್ದಾಳೆ? ಬರ್ತಿದ್ದಾರೆ. ಶೀ ಈಸ್ ಆನ್ ದ ವೇ. ಇನ್ನು ಎಷ್ಟು ಟೈಮ್ ಆಗುತ್ತೆ ಅವಳು ಬರೋದಕ್ಕೆ? ಇನ್ನು ಕೆಲವೇ ನಿಮಿಷಗಳಲ್ಲಿ, ಅಲ್ಲ ಕೆಲವೇ ಕ್ಷಣಗಳಲ್ಲಿ ಗಂಗಾ ಅವ್ರು ಇಲ್ಲಿರ್ತಾರೆ. ನಿಜವಾಗ್ಲೂ ಗಂಗಾ ಬರ್ತಿದ್ದಾಳೆ ಎ ಸಿ ಪಿ ಅವರೇ? ಬರ್ತಾರೆ ಜೈ ಅವರೇ. 7 ವರ್ಷದ ಹಿಂದೆ ನಿಮ್ಮೂರಲ್ಲಿ ಯಾವ ಗರುಡ ಗಂಬನ ಗಂಗಾ ಅವ್ರ ಜೊತೆ ಸೇರಿ ನೀವು ಪುನಃ ಪ್ರತಿಷ್ಠಾಪಿಸಿದ್ರು, ಆ ಗರುಡ ಗಂಬದ ಸಾಕ್ಷಿಯಾಗಿ ನೀವು ಗಂಗಾ ಅವರು ಭೇಟಿಯಾಗ್ತೀರಾ. ಜೈ ಅವರೇ, ಗರುಡ ಗಂಬದ ಹತ್ರ ಹೋಗಿ ಗಂಗಾ ಅವ್ರು ಬರ್ತಿದ್ದಾರೆ.